Next one is Chipko movement was launched for the protection of. Chipko movement ಎಲ್ಲಿ ಫಾರೆಸ್ಟ್ ಕೇಳಿದಿರ ಚಿಪ್ಕೋ ಮೂಮೆಂಟ್ನ ನೀವು? ನಾವು ಇವತ್ತು ಚಿಪ್ಕೋ ಮೂಮೆಂಟ್ ಯಾವುದೋ ಒಂದು ಮರ ಇದೆ, ಮರ ಕಡಿಬೇಡ, ಅಪ್ಪಿಕೋ ಮೂಮೆಂಟ್, ಈ ಮರ ಕಡಿಬಾರ್ದು, ನಮ್ಮ ಬೆಂಗಳೂರಾಗ ಹಂಗೆ ಆಗ್ತಾ ಇಲ್ಲ, ಮೆಟ್ರೋ ಮಾಡ್ತೀವಿ, ರೋಡ್ ಮಾಡ್ತೀವಿ, ವೈಡನ್ ಮಾಡ್ತೀವಿ ಅಂತ. ಬೆಂಗಳೂರು ಸಿಟಿ ಈಸ್ ಒನ್ಸ್ ಅಪಾನ್ ಎ ಟೈಮ್ ಈಸ್ ಗಾರ್ಡನ್ ಸಿಟಿ, ಬಟ್ ಇಟ್ ಈಸ್ ಎ ಕಾಂಕ್ರೀಟ್ ಸಿಟಿ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಕಾಂಕ್ರೀಟ್ ಸಿಟಿ. ಯಾಕೆ ಅಂದರೆ ಬಿಕಾಸ್ ಆಫ್ ವೈಡ್ ಆನ್ ದ ರೋಡ್ ಮರಗಳ ಕಡಿತೀರಿ. ಇವತ್ತು ಯಾರು ಹೋಗ್ಬಿಟ್ಟು ತಡಿತಾರ? ಪರಿಸರವಾದಿಗಳಿದ್ದಾರೆ ನೋಡಿ, ಈ ಮರ ಕಡಿಬೇಡಿ ಅಂತ ಏನು ಮಾಡ್ತಾರೆ, 1 ತಿಂಗಳು 2 ತಿಂಗಳು ಮುಂದಕ್ಕೆ ಹಾಕ್ತಾರೆ. ನೆಕ್ಸ್ಟ್ ಒಂದು 4 ಮಂತ್ಸ್ 5 ಮಂತ್ಸ್ ಆದಮೇಲೆ ಆ ಮರ ಕಡ್ಬಿಟ್ಟು ಗೊತ್ತಿಲ್ಲದಂಗೆ ಮರ ಕಡ್ಬಿಟ್ಟು ರೋಡ್ ಮಾಡಿರ್ತಾರೆ ಅಲ್ಲಿ. ಅಂದರೆ ಎಕ್ಸಾಂಪಲ್ಸ್ ಕೊಡ್ತಾರೆ. ದಟ್ ಈಸ್ ಆಲ್ಸೋ ರೆಡ್. ವಾಟ್ ದ ಮೀನಿಂಗ್ ಆಫ್ ಚಿಪ್ಕೋ ಮೂಮೆಂಟ್ ಆಕ್ಚುಲಿ ಸ್ಟಾರ್ಟೆಡ್ ಇನ್ ದ ವೇರ್ ಇನ್ ದ ಆಕ್ಚುಲಿ ಪರ್ಟಿಕ್ಯುಲರ್ ಪ್ಲೇಸ್ ಅಂದರೆ ರೈಟ್ ಡೌನ್ 2 ಪಾಯಿಂಟ್ಸ್ ಬೇಗ. ದ ಮೂಮೆಂಟ್ ದಟ್ ಇನ್ವಾಲ್ವ್ಡ್, ಬೇಗ ಚಿಪ್ಕೋ ಮೂಮೆಂಟ್ ಅಂದರೆ ಚಿಪ್ಕೋ ಮೂಮೆಂಟ್, ಅಪ್ಕೋ ಮೂಮೆಂಟ್, ವನ ಮಹೋತ್ಸವ, ದೀಸ್ ಆರ್ ದ ಸಕ್ಸಸ್ಫುಲ್ ಮೂಮೆಂಟ್ ಫಾರ್ ಎಸ್ಪೆಷಲಿ ಸರ್ವೈವಲ್ ಆಫ್ ದ ಎನ್ವಿರಾನ್ಮೆಂಟ್. ನಾವು ಪರಿಸರ ಉಳಿಸ್ಬೇಕು ಅಂತಿದ್ದಾವೆ. ಅರ್ಥ ಆಗ್ತದೆಯಾ? ಮೇಧಾ ಪಾಟ್ಕರ್ ಕೇಳಿದಿರಾ ನೀವು? ಅವರೆಲ್ಲ ಪರಿಸರವಾದಿಗಳಲ್ವ? ಅವರು ಎನ್ವಿರಾನ್ಮೆಂಟಲಿಸ್ಟ್ ಸರಿಲ್ಲ ಅವರೆಲ್ಲ. ನೋಡಿ, ಚಿಪ್ಕೋ ಮೂಮೆಂಟ್ ಈಸ್ ಎ ಮೂಮೆಂಟ್ ದಟ್ ಇನ್ವಾಲ್ವ್ಡ್ ಅಗ್ಗಿಂಗ್ ದ HUGGIA ಅಗ್ಗಿಂಗ್ ದ ಟ್ರೀ, hugging the tree to protect them from being filled. To protect them from being, BEING, being filled. Protect them from being filled, FILLED, filled. ಅದನ್ನು ಫುಲ್ಫಿಲ್ಮೆಂಟ್ ಮಾಡ್ತಿದ್ದಾರೆ ಅವರು. ಎಲ್ಲಿ ಸ್ಟಾರ್ಟ್ ಆಗಿದ್ದು? ದಿಸ್ ನೋಡಿ, ಸ್ಟಾರ್ಟೆಡ್ ಇನ್ ಚಿಪ್ಕೋ ಮೂಮೆಂಟ್ ಸ್ಟಾರ್ಟೆಡ್ ಅರ್ಲಿ ಇನ್ 1970s. ಚಿಪ್ಕೋ ಮೂಮೆಂಟ್ ಸ್ಟಾರ್ಟೆಡ್ ಅರ್ಲಿ ಇನ್ 1970s. ನೋಡಿ ಎಲ್ಲಿ ನೋಡಿ, 1970ಇಂದ ಗರ್ವಾಲ್ ಹಿಮಾಲಯಾಸ್ ಆಫ್ ಉತ್ತರಾಖಂಡ್, ಗರ್ವಾಲ್ ಹಿಮಾಲಯಾಸ್, GARHWAL, ಗರ್ವಾಲ್ ಹಿಮಾಲಯಾಸ್, ಗರ್ವಾಲ್ ಹಿಮಾಲಯಾಸ್ ಆಫ್ ಉತ್ತರಾಖಂಡ್ UK, ಬಟ್ ನಾಟ್ ಯುನೈಟೆಡ್ ಕಿಂಗ್ಡಮ್. ಉತ್ತರಾಖಂಡ್ ಅರ್ಥ ಆಗ್ತದಿಲ್ಲ? UTTARKHAND ಉತ್ತರಾಖಂಡ್. ಇಲ್ಲ ಕೇದಾರ್ನಾಥ್, ಬದ್ರಿನಾಥ್ ಎಲ್ಲರೂ ಇರೋದು ಉತ್ತರಾಖಂಡ್. ನೆಕ್ಸ್ಟ್ ಕ್ವಶನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್? ಎನಿ ಡೌಟ್? ನೆಕ್ಸ್ಟ್ ಕ್ವಶನ್ ನೋಡಿ, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಹೈಡ್ರೋಸೆರೈ ಈಸ್, ನೋಡಿ ಆಕ್ಚುಲಿ ಥರ್ಡ್ ಆಪ್ಷನಲ್ಲಿ ಲಾಸ್ಟ್ ಓಲ್ವಾಕ್ಸ್ ಇದೆ ನೋಡಿ, ಓಲ್ವಾಕ್ಸ್ ಪ್ಲೇಸಲ್ಲಿ ಓಕ್ಸ್ ಬರ್ಕೊಳ್ಳಿ ಸ್ಟೂಡೆಂಟ್ಸ್. OAK ಬರ್ಕೊಳ್ಳಿ, ಓಕ್ ಬರ್ಕೊಳ್ಳಿ. ಅದು ಮಿಸ್ಟೇಕ್ ಆಗಿ ಓಲ್ವಾಕ್ಸ್ ಮತ್ತೆ ರಿಪೀಟ್ ಆಗಿದೆ, ಅಲ್ಲಿ ಓಕ್ ಬರುತ್ತೆ. ಥರ್ಡ್ ಆಪ್ಷನಲ್ಲಿ ಲಾಸ್ಟ್ ಒನ್ ಲ್ಯಾಂಟನಾ ಆದಮೇಲೆ ಓಕ್ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಹೈಡ್ರೋಸೆರೈ. ವಾಟ್ ದ ಮೀನಿಂಗ್ ಆಫ್ ಹೈಡ್ರೋಸೆರೈ? ಜಸ್ಟ್ ಐ ಎಕ್ಸ್ಪ್ಲೈನ್ ಹೈಡ್ರೋಸೆರೈ ಎಕ್ಸ್ಪ್ಲೇನ್ ಮಾಡಿದೆ. ಪ್ಲಾಂಟ್ ನೋಡಿ ಬರ್ಕೊಳ್ಳಿ, ಹೈಡ್ರೋಸೆರೈ ಅಂದರೆ ಪ್ಲಾಂಟ್ ಸಕ್ಸೇಷನ್ ಬಿಗಿನಿಂಗ್ ಇನ್ ವಾಟರ್ ಹ್ಯಾಬಿಟೇಟ್ ಲೈಕ್, ಪ್ಲಾಂಟ್ ಸಕ್ಸೇಷನ್ ಬಿಗಿನಿಂಗ್ ಇನ್ ವಾಟರ್ ಸೆರೆ ಹೇಳಿದೆ ನಾನು, ಸಕ್ಸಸ್ಸಿವ್ಲಿ ಚೇಂಜ್ ಇನ್ ದ ಗಿವನ್ ಎನ್ವಿರಾನ್ಮೆಂಟ್ ಅಂತ ಹೇಳಿದೆ. ನೆಕ್ಸ್ಟ್ ಒನ್ ಹೈಡ್ರೋಸೆರೈ ಅಂದರೆ ನೋಡಿ, ಪ್ಲಾಂಟ್ ಸಕ್ಸೇಷನ್ ಬಿಗಿನಿಂಗ್ ಇನ್ ದ ವಾಟರ್ ಹ್ಯಾಬಿಟೇಟ್ ಲೈಕ್, ಪಾಂಡ್ ವಾಟರ್, ಲೇಕ್ ವಾಟರ್ ಅಂಡ್ ಮಾರ್ಷಿ ವಾಟರ್. ಮಾರ್ಷಿ ಏರಿಯಾ, ಸಲೈನ್ ಮಾರ್ಷಿ ಏರಿಯಾ. ಮಾರ್ಷಿ ಮೀನ್ಸ್ ಆ್ಯಕ್ಚುಲಿ ವೆಟ್ ಏರಿಯಾ, ವೆಟ್ ಏರಿಯಾ, ಮಾರ್ಷಿ ಏರಿಯಾ. ಅದ್ರ ವಾಟ್ ದ ಮೀನಿಂಗ್ ಆಫ್ ಹೈಡ್ರೋಸೆರೈ? ಕರೆಕ್ಟ್ ಆಪ್ಷನ್ ಈಸ್ ಫಸ್ಟ್ ಒನ್ ಈಸ್ ಓಲ್ವಾಕ್ಸ್. Oolwax is a type of green algae. Yes or no students? Filamentous algae. Oolwax. First one is nodi option C is a correct answer. Oolwax is a filamentous green algae. Start in a water, particularly hydroserai, either the pond or lake. Next marshy area. Second one, immediately formation of hydrilla plant. Small plant, water plants, hydrilla plant. Next one is pistia plant, water plant. You know the pistia? Actually in the first chapter in the organism and reproduction in organisms, okay, Wolffia, Pistia, Eichhornia is water hyacinth are also called as offset. Vegetative propagation is offset. Yes or no? That is also called as Wolffia. And Scripus and Lantana. Last one is oak, big trees. The formation of big trees. C is the correct answer for hydroserai. Always start with green plants. Name of the green plant is hydroserai is a actually Oolwax or Chara or Chlamydomonas students. Sometimes change the options, but not udune kodtare anta heladilla. Particularly sometimes change the actually names.
ವೋಲ್ವಾಕ್ಸ್ ಪ್ಲೇಸಲ್ಲಿ ಕ್ಲಮಿಡೋಮೊನಾಸ್ ಕೊಟ್ಟರು ಆನ್ಸರ್ ಆಗುತ್ತೆ, ಚಾರಾ ಕೊಟ್ಟರು ಕ್ಲಮಿಡೋಮೊನಾಸ್ ಆನ್ಸರ್ ಆಗುತ್ತೆ. ಬಿಕಾಸ್ ವೋಲ್ವಾಕ್ಸ್, ಚಾರಾ, ಕ್ಲಮಿಡೋಮೊನಾಸ್ ಆಲ್ ಆರ್ ಗ್ರೀನ್ ಆಲ್ಗೆ. ಸ್ಟಾರ್ಟ್ ವಿತ್ ಹೈಡ್ರೋಸೆರೆ. ಕ್ಲಿಯರ್ ಆಯ್ತಾ? ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅಬೌಟ್ 70% of the total global carbon is found in 70% of global carbon forest. I think now listen, forest plant prepare their own food. During the time of preparation of the food, it consume the carbon dioxide, release the oxygen. How the carbon dioxide content is also more in the forest? Wrong alva? That is also correct. Nodi, maximum 70% of the global carbon is found in the ocean. Most of the fresh marine water fishes respire dissolved oxygen, release. Most of the content, carbon content is also deposited in where? Ocean. Correcta? ಅರ್ಥ ಆಯ್ತಾ? ಫಾರೆಸ್ಟ್ ಅಲ್ಲಿ ಆಗಲ್ಲ. ಯಾಕೆ? ಪ್ಲಾಂಟ್ಸ್ ಏನು ಮಾಡ್ತವೆ, ರೆಸ್ಪಿರೇಷನ್ ಮಾಡ್ಕೊತವೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ಕೊತವೆ, ಆಕ್ಸಿಜನ್ ನಮಗೆ ಬಿಡ್ತವೆ. ಆದರೆ ಕಂಟೆಂಟ್ ಆಫ್ ದ ಆಕ್ಸಿಜನ್ ಇಸ್ ಮೋರ್ ಇನ್ ದ ಫಾರೆಸ್ಟ್, ಬಟ್ ನಾಟ್ ಕಾರ್ಬನ್ ಡೈಆಕ್ಸೈಡ್. ಬಟ್ ಓಷನ್, more number of the aquatic organisms actually observe the dissolved oxygen, release the carbon dioxide. 70%. Most of the algae, yes or no, 70% is correct answer. Clear students? Artha aita ado? Any doubt? No. Next question hogana. Next. Consider the following statement concerning the food chain. How many statements are correct? Consider the following statements. 4 statements concern particularly food chain. Any type nodi. This is actually one food chain student. Idu food chain idu. Sir no. Which of the following statements are wrong? Which of the following statements are correct? First one. Removal of 80% of the tigers from an area resulted in greatly increased in the growth of vegetation. Artha madkodi. Removal of 80% of the tigers from an area resulted in greatly increased growth of vegetation. False. Yake why? Very good students. There is no competition. Yes or no? The statement is correct or wrong? Wrong statement. Yes or no? Next one. Second one. Removal of most of the carnivores. Removal of most of the carnivores result in an increased population of deers. True. Actually, removal of most of the carnivores, tiger, lion, cheetah, remove madire, number of population, deer population increase or decrease? Increase. This statement is correct or wrong? Correct. Next one. The length of the food chain is generally limited up to 3 to 4 trophic level due to the energy loss. Nodi, illa energy loss. Statement is true or false? True. Nodi, primary consumers, secondary consumers, tertiary consumers, top consumers, almost this trophic level due to the energy loss is limited. Next ಏನಾಗುತ್ತೆ 0.01 0.0001 ಆಗುತ್ತೆ. ಅಂದರೆ one level is only for 4 trophic level. These are also primary producers, again primary consumers, secondary consumers, tertiary consumers, top consumers, that is minimum 3, maximum 4. This statement is correct or wrong? Correct statement. Did you understand? Yes, sir. Back side students, ಅರ್ಥ ಆಗ್ತಾ ಇದೆಯಂದ್ರಪ್ಪ? Last one. The length of the food chain may vary from 2 to 8 trophic level. False. Only for maximum is 4 to 5 trophic levels. Yes sir, no? But not 8 trophic level. Tertiary is a last, but not quaternary. Yes sir, no? Tertiary is a maximum. Means last one is also called as tertiary consumers, top consumers. Yes sir, no? This is the last one. So option C is a correct. Only second statement is correct and fourth statement is correct. Did you understand the? Sir. Second and third is a correct. Fourth is a wrong. First is a wrong, students. Removal of 80% of tiger from an area resulted in greatly increased growth of the vegetation because tigers are carnivore students, but not herbivores. Yes sir, no? Tiger ಹುಲ್ ತಿನ್ನೋದಿಲ್ಲ, ಸೊಪ್ಪು ತಿನ್ನೋದಿಲ್ಲ, ಅದೇನು ತಿನ್ನುತ್ತದು? ಮಾಂಸ ತಿನ್ನುತ್ತೆ, ಪ್ರಾಣಿಗಳು ಇಟ್ಕೊಂಡು ತಿನ್ನುತ್ತೆ, ವೆಜಿಟೇಷನ್ ಜಾಸ್ತಿ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಸ್ಟೇಟ್ಮೆಂಟ್ ಈಸ್ ರಾಂಗ್ ಆರ್ ರೈಟ್? ರಾಂಗ್ ಸ್ಟೇಟ್.
ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಎ ಪಯೋನಿಯರ್ ಕಮ್ಯುನಿಟಿ ಇನ್ ದ ಜೆರಾರ್ ಸಕ್ಸೇಷನ್? ಲೈಕ್ಯಾನ್ಸ್. ಲೈಕ್ಯಾನ್ಸ್ ಸ್ಟೂಡೆಂಟ್ಸ್, ಈಸಿ ಕ್ವಶನ್. ಲೈಕ್ಯಾನ್ಸ್ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಈಸಿ ಕ್ವಶನ್, ಐಡೆಂಟಿಫೈ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಕಂಪ್ಲೀಟ್ ಎಕೋಸಿಸ್ಟಮ್? Cave, very good. Cave is not a ecosystem, students. Cave is a, okay, cave is a, stone cave is not a ecosystem. Only for grassland is ecosystem, wetland is ecosystem, river is ecosystem, but cave is not a ecosystem. That is also called as incomplete ecosystem. Did you understand? ಅರ್ಥ ಆಗ್ತಾ ಇದೆಯಾ? ಇನ್ಕಂಪ್ಲೀಟ್ ಎಕೋಸಿಸ್ಟಮ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ವಶನ್, which of the following ecosystem types highest annual net primary productivity? Highest annual net primary productivity: tropical deciduous forest, temperate evergreen forest, temperate deciduous forest, tropical rain forest. Tropical rain forest. Okay, tropical region. Okay, favorable temperature for the growth of a plants. Temperate region ನೋಡಿ 23.5 north and actually tropic of Capricorn, tropic of Cancer. ಕೇಳಿದಿರಾ? ಅಂದರೆ that is in between the 0 degree centigrade, the trop zone. In both sides, the more number of vegetation. Compared to temperate zones, temperate zone is either the north or south, 42 degree centigrade north or 42 centigrade south. Is actually less, ಯಾಕೆಂದರೆ more seasonal variations. Glaciers are more in that area compared to the tropical regions. ನಾವೆಲ್ಲ ಟ್ರಾಪಿಕಲ್ ರೀಜನ್ಸಲ್ಲಿ ಇದ್ದೀವಿ. ನಮಗೆ ಕಂಪ್ಲೀಟ್ ಬೆಂಗಳೂರಲ್ಲಿ ನೀರೆಲ್ಲ ನಮ್ಮ ಮನೆಯಲ್ಲಿ ವಾಟರ್ ಎಲ್ಲ ಐಸ್ ಆಗಿದೆ ಅನ್ನೋ ದಿನ ನೋಡಿದ್ದೀರಾ ನೀವು? ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 13 ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಈಸ್ ಎ ರೆಕಾರ್ಡಿಂಗ್ ಡಿಗ್ರಿ ಸೆಂಟಿಗ್ರೇಡ್ ನಮ್ಮ ಬೆಂಗಳೂರಲ್ಲಿ. ಅದಕ್ಕಿಂತ ಕಡಿಮೆ ಆಗಿದೆ. ನೀವು ಡೆಲ್ಲಿಗೆ ಹೋಗಿ ನೀವು 0 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತೆ. ಟೆಂಪರೇಟ್ ಝೋನ್ಸ್ ಅವೆಲ್ಲ. ಅರ್ಥ ಆಗ್ತಾ ಇದೆಯಾ? ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಈಸ್ ಎ ಮೋಸ್ಟ್ ಆರ್ ಹೈಯೆಸ್ಟ್ ಆನ್ಯಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಕ್ಲಿಯರ್ ಆಯ್ತಾ? ಅರ್ಥ ಆಗ್ತಾ ಇದೆಯಾ ಅದು? ನೆಕ್ಸ್ಟ್ ಒನ್, pyramid of energy in the aquatic ecosystem is always straight or upright? Aquatic ecosystem is straight, always straight, students. Aquatic means almost straight. Straight eco, similar to that. Okay, phytoplanktons, zooplanktons, small fishes, large fishes. Questions bittidina. Ecosystem has the highest primary productivity is forest. Primary productivity is forest, students. Next one, stability of the ecosystem depends upon interchange between the producers and consumers. Interchange between the producers and consumers. ಅರ್ಥ ಆಗ್ತಾ ಇದೆಯಾ? Interchange between the producers and consumers. Next one, which of the following, sorry, not used for construction of ecological pyramids? ನೋಡಿ, ನಾವೇನು ಹೇಳಿದ್ವಿ? ecological pyramids ಅಲ್ಲಿ how many numbers? 1, 2, 3. Pyramids of number, pyramids of biomass, pyramid of energy. Which of the following is not used for construction of ecological pyramids? Fresh weight, dry weight, number of individual, rate of energy flow. ಯಾವುದು? ಫ್ರೆಶ್ weight is not considered. ನೋಡಿ, ಇಲ್ಲಿ ನೋಡ್ಕೊಳ್ಳಿ, ನಂಬರ್ ಆಫ್ ಇಂಡಿವಿಜುವಲ್ಸ್. ಎಸ್ ಆರ್ ನೋ ಸ್ಟೂಡೆಂಟ್? ನಂಬರ್ ಆಫ್ ಇಂಡಿವಿಜುವಲ್ಸ್ ಈಸ್ ಪಿರಮಿಡ್ ಆಫ್ ನಂಬರ್. ಡ್ರೈ weight ಈಸ್ ಪಿರಮಿಡ್ ಆಫ್ ಬಯೋಮಾಸ್. ಬರ್ಕೊಳ್ಳಿ ನೋಡಿ, ನಂಬರ್ ಆಫ್ ಇಂಡಿವಿಜುವಲ್ಸ್ ಈಸ್ pyramid of number, number of individuals. Yes or no? Pyramid of bio. Next, rate of energy flow is pyramid of energy. But not fresh weight is considered as a, not considered as a ecological pyramids. Dry weight biomass, but not wet weight. ಅರ್ಥ ಆಗ್ತಾ ಇದೆಯಾ? Dry weight is biomass, but not wet weight. ಫ್ರೆಶ್ weight ಯೂಸ್ ಮಾಡೋದಿಲ್ಲ ನಾವಲ್ಲಿ. ಡ್ರೈ weight ಈಸ್ ಎ, ಬರ್ಕೊಳ್ಳಿ, ಡ್ರೈ weight ಬಯೋಮಾಸ್, ಇಂಡಿವಿಜುವಲ್ ನಂಬರ್, ನಂಬರ್ ಆಫ್ ಪಿರಮಿಡ್ ಆಫ್ ನಂಬರ್, ಎನರ್ಜಿ ಫ್ಲೋ ಇನ್ ಎಕೋಸಿಸ್ಟಮ್, ಪಿರಮಿಡ್ ಆಫ್ ಎನರ್ಜಿ. ನೆಕ್ಸ್ಟ್ ಕ್ವಶನ್, ಫ್ರೆಶ್ weight is not considered as any type of the ecological pyramids. Next one, these belongs to the category of the primary consumers. ಪ್ರೈಮರಿ ಕನ್ಸ್ಯೂಮರ್ಸ್ ನೋಡಿ, ಇವೆರಡು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ ನಾವು. ನೋಡಿ ಇಲ್ಲಿ ನೋಡಿ, ಕ್ವಶನ್ ನೋಡಿ,
These belongs to the following, these belong category of the primary consumers. ನೋಡಿ ಯಾವ್ದು ಹೇಳ್ತೀವಿ ನೋಡಿ, ಇನ್ಸೆಕ್ಟ್ ಅಂಡ್ ಕ್ಯಾಟಲ್. ಕ್ಯಾಟಲ್ ಈಸ್ ನೋಡಿ, ಕ್ಯಾಟಲ್ ಈಸ್ ಆಲ್ಸೋ ಪ್ರೈಮರಿ ಕನ್ಸ್ಯೂಮರ್ಸ್. ನೋಡಿ ಪ್ರೈಮರಿ ಕನ್ಸ್ಯೂಮರ್ಸ್. ಸಪೋಸ್ ಗ್ರಾಸ್ ಕ್ಯಾಟಲ್, ಓಕೆ, ಕ್ಯಾಟಲ್ ಈಟ್ ಗ್ರಾಸ್. ಗ್ರಾಸ್ ಮೀನ್ಸ್ ಅಲ್ವಂದ್ರಿ, ಈ ಪ್ಲೇಸಲ್ಲಿ ಏನು ಬರ್ಬೋದು, ಕ್ಯಾಟಲ್ ಬರ್ಬೋದಲ್ವಾ? ನೋಡಿ ಕ್ಯಾಟ್, ಸಪೋಸ್ ಸೆಕೆಂಡ್ ಕ್ವಶನ್ ಇದು ಕೊಟ್ಟರೆ, ಕ್ಯಾಟಲ್ ಹಸು ಏನು ಮಾಡುತ್ತೆ, ಹುಲ್ ತಿನ್ನುತ್ತೆ. ಹುಲ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಗ್ರಾಸ್ ಅಲ್ವಾ? ನೋಡಿ, ದೀಸ್ ಟೂ ಆರ್ ಕನ್ಸಿಡರ್ಡ್ ಆಸ್ ಎ ಪ್ರೈಮರಿ ಕನ್ಸ್ಯೂಮರ್ಸ್. ಇನ್ಸೆಕ್ಟ್ ಈಸ್ ಎ ಪ್ರೈಮರಿ, ಗ್ರಾಸ್ಹಾಫರ್ ಎಕ್ಸಾಂಪಲ್, ಇನ್ಸೆಕ್ಟ್ ಗ್ರಾಸ್ಹಾಫರ್ ಈಸ್ ಎ ಪ್ರೈಮರಿ ಕನ್ಸ್ಯೂಮರ್ಸ್, ಕ್ಯಾಟಲ್ ಈಸ್ ಎ ಪ್ರೈಮರಿ ಕನ್ಸ್ಯೂಮರ್ಸ್. ಓಕೆ, ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಒನ್, ಇಡಿ ಅರ್ಥ ಆಯ್ತಾ ಇದು? ನೋಡಿ ಸ್ನೇಕ್ಸ್ ಕೊಟ್ಟರೆ, ಈಗಲ್ ಮತ್ತು ಸ್ನೇಕ್ಸು ಟಾಪ್ ಕನ್ಸ್ಯೂಮರ್ಸ್. ಈಗಲ್ ಆಗ್ಬೋದು, ಟರ್ಷರಿ ಕನ್ಸ್ಯೂಮರ್ಸು ಟಾಪ್ ಕನ್ಸ್ಯೂಮರ್ಸ್, ಈಗಲ್ ಟಾಪ್ ಕನ್ಸ್ಯೂಮರ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ವಾಟರ್ ಇನ್ಸೆಕ್ಟ್ಸ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಯಾಕೆಂದರೆ ಫಸ್ಟ್ ಒನ್ ಈಸ್ ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಪೈಟೋಪ್ಲಾಂಕ್ಟನ್ಸ್ ಇನ್ ವಾಟರ್. ಪೈಟೋಪ್ಲಾಂಕ್ಟನ್ಸ್ ಆರ್ ಎ ಪ್ರೈಮರಿ ಕನ್ಸ್ಯೂಮರ್ಸ್. ಸೊ ದಟ್ ಈಸ್ ಎ ರೀಸನ್ ವಾಟರ್ ಇನ್ಸೆಕ್ಟ್ಸ್ ಆರ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಡೋಂಟ್ ಕನ್ಫ್ಯೂಷನ್ ಫಾರ್ ದಿಸ್ ಒನ್. ಅರ್ಥ ಆಗ್ತಾ ಇದೆ ಅಂದ್ರಪ್ಪ? ಕನ್ಫ್ಯೂಷನ್ ಕೊಡ್ತಾರೆ, ಕನ್ಫ್ಯೂಷನ್ ಮಾಡ್ತಾರೆ ಎಕ್ಸಾಮ್. ನೆಕ್ಸ್ಟ್ ಒನ್, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಈಸ್ ಎ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಬ್ಯಾಲೆನ್ಸ್. Climax community is a state. What is the meaning of climax community? Climax, last and stable community formed by the area will be referred to as climax community or climax species. Correct? Always maintain the equilibrium, main balance ಮಾಡುತ್ತೆ. Next question, the reservoir of the gaseous type of the biogeochemical cycle is atmosphere. Suppose sedimentary cycle is earth crust. ಏನಮ್ಮ ಹೇಳಿ ತೊಂದರೆ ಇಲ್ಲ ಹೇಳಿ. earth crust. Maximum productivity is found in desert, grassland, ocean or tropical rainforest. Maximum productivity is ocean, students, ocean. Maximum ನೋಡಿ, maximum productivity is produced in ocean because of ocean is containing a different types of the zones containing a chemosynthetic bacteria, autotrophic bacteria, heterotrophic bacteria, different types of the maximum nutritional type of the is present in a deep sea. So the ocean alva, ocean is a good deep sea ocean. Deep hypothetical vent anta karitu now. Next one, the term ecosystem was first coined by A.G. Tonsley. Correct? The term ecosystem was given by A.G. Tonsley. Yes sir, no? In the year 1935. A.G. Tonsley in the year 1935. ಗೊತ್ತಿರಬೇಕು ನಿಮಗೆ. 1935. ಮಾತಾಡಬಾರ್ದಪ್ಪ. ನೆಕ್ಸ್ಟ್ ಕ್ವಶನ್, the sedimentary biogeochemical cycle are dash, phosphorus cycle or carbon cycle? Phosphorus cycle. Carbon cycle and nitrogen cycle is gaseous cycle. Hydrologic cycle is water cycle. Hydrologic cycle is a water cycle. Phosphorus is a sedimentary cycle. Nitrogen and carbon is a gaseous cycle. All the options answers ಬರ್ತಾ ಇದೆಯಾ? Next one, plant succession in a sandy habit is called as. ನೋಡಿ, ಸ್ಯಾಂಡ್ ಮೇಲೆ ಮರಳು ಭೂಮಿ ಮೇಲೆ ಡೆಸರ್ಟ್ ಅಲ್ಲಿ ಡೆವಲಪ್ಮೆಂಟ್ ಆದ್ರೆ ಏನು ಕರಿತೀವಿ? ಸೆಮೋಸೆರೆ. ಬಿ ಇಸ್ ದ ಆನ್ಸರ್. PSAMMO ಸೆಮೋಸೆರೆ ಸ್ಯಾಂಡ್. ಲೆಥೋಸೆರೆ ಅಂತ ಕೇಳಿದ್ರೆ ಲೆಥೋಸೆರೆ ಬರ್ಕೊಳ್ಳಿ. ನೋಡಿ, ಪ್ಲಾಂಟ್ ಸಕ್ಸೇಷನ್ ಇನ್ ಎ ಬೇರ್ ರಾಕ್ ಈಸ್ ಕಾಲ್ಡ್ ಎ ಲೆಥೋಸೆರೆ. ಆನ್ಸರ್ ಬರ್ಕೊಳ್ಳಿ ಬೇಗ. ಬೇರ್ ರಾಕ್, ಲೆಥೋಸೆರೆ ಮೀನ್ಸ್ ನೋಡಿ, ಆಪ್ಷನ್ ಬಿ ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ಬಿ ಇಸ್ ಎ ಕರೆಕ್ಟ್ ಆನ್ಸರ್. ಅದರ್ ಆಪ್ಷನ್ ಈಸ್ ಲೆಥೋಸೆರೆ ಮೀನ್ಸ್ ಪ್ಲಾಂಟ್ ಸಕ್ಸೇಷನ್ ಇನ್ ಬೇರ್ ರಾಕ್, ಕಲ್ ಬಂಡೆ ಮೇಲೆ ಬೇರ್ ರಾಕ್.
bare rock is called lithosphere. Hydrosphere, plant succession in pond or lake. ನೋಡಿ, plant succession in water, especially either the pond or lake is called as hydrosphere. But seasonally there is no seasonal sphere. ಯಾವುದು ಇಲ್ಲ, seasonal sphere ಅಂತ ಇಲ್ಲ ಸ್ಟೂಡೆಂಟ್ಸ್. ಅದು natural reservoir of the phosphorus is, earth crust means rock. Natural reservoir of the phosphorus is rock, but not bones, but not fossils. Secondary productivity is rate of formation of new organic matter by consumer. Very good student, already over this course. Secondary productivity is rate of production of new organic matter by consumers. ಅರ್ಥ ಆಗ್ತಾ ಇದೆಯಾ ಅದು? ನೆಕ್ಸ್ಟ್ ಒನ್, which of the following is primary consumers in the maize field ecosystem? Primary consumers ಯಾವ್ದಾಗುತ್ತೆ? ಗ್ರಾಸ್, ಮೇಜ್. ನೆಕ್ಸ್ಟ್ ಒನ್ ಇಸ್ ಗ್ರಾಸ್ ಬಂತು. ಗ್ರಾಸ್ನ ತಿಂತಾರದು ಯಾವುದು? ಗ್ರಾಸ್ ಆಫರ್. ಗ್ರಾಸ್ ಆಫರ್ ಇಸ್ ಎ, ನೋಡಿ ಈ ಥರ ಕ್ವಶನ್ಸ್ ಕೊಟ್ಟರೆ ಎಲ್ಲ ಆನ್ಸರ್ ಮಾಡ್ತಿರಲ್ವಾ? ಇನ್ ಮೇಜ್ ಫೀಲ್ಡ್ ಎಕೋಸಿಸ್ಟಮ್ ಗ್ರಾಸ್ ಆಫರ್ ಇಸ್ ಎ ಪ್ರೈಮರಿ ಕನ್ಸ್ಯೂಮರ್ಸ್. ಅರ್ಥ ಆಗ್ತಾ ಇದೆಯಾ? ಸಪೋಸ್ ಇದನ್ನ ಲಯನ್ ಈಸ್ ಎ tertiary consumers or top consumers, sometimes tertiary or top. Almost lion is a top consumers. Wolf is also top consumers. Phytoplanktons, primary consumers. Algae, phytoplanktons. Yes or no students? Next one, ecological pyramid of energy is best representation of the ecosystem. Yatara energy flows through each tropic level. Energy flows through each tropic level. What is the percentage of energy flow from each tropic level? Minimum 10%. 10% law. Energy flow in 10% students. ಅರ್ಥ ಆಗ್ತಾ ಇದೆಯಾ? Next question. In a grazing food chain, carnivores may also refers to as ನೋಡಿ, ಸಪೋಸ್ ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳ್ತೀವಿ ನಾವು. ಗ್ರೇಸಿಂಗ್ ಫುಡ್ ಚೈನಲ್ಲಿ ಯಾವ ಥರ ಹೇಳ್ತೀವಿ ನಾವು? ಗ್ರೇಸಿಂಗ್ ಫುಡ್ ಚೈನಲ್ಲಿ ಫಸ್ಟ್ ಒನ್ ಇಸ್ ಗ್ರಾಸ್. ಎಸ್ ಸರ್ ನೋ? ಗ್ರಾಸ್ ಆಫರ್. ಸರಿ. ಗ್ರೇಸಿಂಗ್ ಫುಡ್ ಚೈನಲ್ಲಿ ಏನು ಹೇಳ್ತೀವಿ ನಾವು? ಫಸ್ಟ್ ಒನ್ ಇಸ್ ಯಾವುದು? ವಿಚ್ ಒನ್ ಇಸ್ ಆನ್ಸರ್? ಇಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಸೆಕೆಂಡರಿ ಕನ್ಸ್ಯೂಮರ್ಸ್. ಗ್ರೇಸಿಂಗ್ ಫುಡ್ ಚೈನ್ ಕಾರ್ನಿವೋರ್ಸ್ ಆರ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಆಲ್ವೇಸ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಕಾರ್ನಿವೋರ್ಸ್ ಆರ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಓಕೆ, ಅರ್ಥ ಆಗ್ತಾ ಇದೆಯಾ? ನೋಡಿ, ಗ್ರೇಸಿಂಗ್ ಫುಡ್ ಚೈನ್ ಯಾವ ಥರ ಇರುತ್ತೆ? ಫಸ್ಟು ಗ್ರಾಸ್ ಆಫರ್, ನೆಕ್ಸ್ಟು ಫ್ರಾಗ್, ಸ್ನೇಕ್ ಅಂಡ್ ಆಕ್. ಕರೆಕ್ಟಾ? ಹಾಗಾದರೆ ಇಲ್ಲಿ ಫ್ರಾಗ್ ಈಸ್ ಎ ಸೆಕೆಂಡರಿ ಕನ್ಸ್ಯೂಮರ್ಸ್. ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂದರೆ ಕಾರ್ನಿವೋರ್ಸ್, ಬಿಕಾಸ್ ಫ್ರಾಗ್ ಈಸ್ ಆಲ್ಸೋ ಈಟ್ ಆನ್ ದ ಗ್ರಾಸ್ ಆಫರ್, ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕಾರ್ನಿವೋರ್ಸ್. ಬರ್ಕೊಳ್ಳಿ, ಅದನ್ನು ಬರ್ಕೊಳ್ಳಿ ಬೇಗ. ಗ್ರೇಸಿಂಗ್ ಫುಡ್ ಚೈನ್ ಬರ್ಕೊಳ್ಳಿ ಬೇಗ. ಗ್ರೇಸಿಂಗ್ ಫುಡ್ ಚೈನ್ ಲೈನ್ ಬರ್ಕೊಳ್ಳಿ. ಫಸ್ಟ್ ಒನ್ ಈಸ್ ಗ್ರಾಸ್, ಪುಟ್ ಎ ಆರೋ ಮಾರ್ಕ್. ಗ್ರಾಸ್, ಆರೋ ಮಾರ್ಕ್, ಗ್ರಾಸ್ ಆಫರ್. ಗ್ರಾಸ್ ಈಸ್ ಎ ಪ್ರೈಮರಿ ಪ್ರೊಡ್ಯೂಸರ್ಸ್. ನಿಮಗೆ ಕನ್ಫ್ಯೂಷನ್ ಆಗಬಾರ್ದಲ್ಲಿ, ಇದು ತುಂಬ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿ ನೋಡಿ, ಗ್ರಾಸ್ ಕೆಳಗಡೆ ಗ್ರಾಸ್ ಈಸ್ ಎ ಪ್ರೊಡ್ಯೂಸರ್ಸ್. ಪುಡೆ ಆರೋ ಮಾರ್ಕ್, ಪ್ರೈಮರಿ. ಗ್ರಾಸ್ ಆಫರ್ ಪ್ರೈಮರಿ ಕನ್ಸ್ಯೂಮರ್ಸ್. ಫ್ರಾಗ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಫ್ರಾಗ್. ನೆಕ್ಸ್ಟ್ ಆರೋ ಮಾರ್ಕ್, ಸ್ನೇಕ್ ಟರ್ಷರಿ ಕನ್ಸ್ಯೂಮರ್ಸ್. ಲಾಸ್ಟ್ ಒನ್ ಇಸ್ ಆಕ್, HAWK, ಆಕ್ ಟಾಪ್ ಕನ್ಸ್ಯೂಮರ್ಸ್. ಆಕ್ ಈಸ್ ಎ ಟಾಪ್ ಕನ್ಸ್ಯೂಮರ್ಸ್. ಟಾಪ್ ಕನ್ಸ್ಯೂಮರ್ಸ್ ಈಸ್ ಎ actually ಇಲ್ಲಿ frog is, according to this question, frog is a secondary consumers. Frog is a secondary consumers. ಆಯ್ತಾ? ನೆಕ್ಸ್ಟ್ ಕ್ವಶನ್.